ಕೂಗು ನಿನಗೆ ಕೇಳಿಸಿದರೆ ತಾನೇ ಅಲ್ಲವೇ ಪರಮಾತ್ಮ. ಇದು ಭಗವಂತ ಮಾಡಿದ ವಂಚನೆ ಅಲ್ಲಪ್ಪ. ನನ್ನ ಒಡ ಹುಟ್ಟಿದ ತಮ್ಮ ತನ್ನ ಅಕ್ಕನಿಗೆ ಕೊಟ್ಟ ಅಪರೂಪದ ಕಾಣಿಕೆ, ಅಪರೂಪದ ಕಾಣಿಕೆ. ಗೃಹಲಕ್ಷ್ಮಿ ಮುತ್ತೈದೆಯಾಗಿ ಸೋಮಿಸುತ್ತಿದ್ದ ನೀನು ಹಣೆಯಲ್ಲಿ ಸಿಂಧೂರವಿಲ್ಲದೆ, ಮೂಡಿಯಲ್ಲಿ ಹೂವಿಲ್ಲದೆ, ಬೆಳ್ಳಿಯಲ್ಲಿ ಬಳೆ ಇಲ್ಲದೆ, ಕೊರಳಲ್ಲಿ ದಾರಿ ಇಲ್ಲದೆ ಮುಖವನ್ನು ಅನುಭವಿಸುತ್ತಿರುವ ನಿನ್ನ ಮುಖವನ್ನ ನನ್ನಿಂದ ನೋಡಲು ನಾನು ಹಿಂದಿನ ಜನ್ಮದಲ್ಲಿ ಯಾರ ತಾಳೆ ಕೇಳಿಸಿದ್ದು ಅದೇ ಈ ಜನ್ಮದಲ್ಲಿ ನನ್ನ ತಾಳೆ ಕಿತ್ಕೊಂಡು ಬಿಟ್ಟಪ್ಪ. ನಾನು ಮಾಡಿದ ಪಾಪಕ್ಕೆ ನೀವು ಬಲಿಗಳಾಗ್ತೀರಿ ಮಕ್ಕಳು. ಇದೇನು ಮೈದು ನಮ್ಮ ಜೀವನದಲ್ಲಿ ಉಳಿದಿರೋದು ಒಂದು ಅಳೋದನ್ನು ಬಿಟ್ಟರೆ ಇನ್ನೇನು ಇಲ್ಲ, ಇನ್ನೇನು ಇಲ್ಲ. ಭಯ ಪಡ್ಬೇಡಮ್ಮ. ನಾ ಏನಾಯ್ತು ಅಂತ ನಾನು ಕೇಳ್ತೀನಿ. ಶ್ರುತಿ, ನೀನು ಈಗ ಹೇಳ್ತಾ ಇದ್ರೆ ನಮ್ಗೆ ಹೇಗಮ್ಮ ಅರ್ಥವಾಗುತ್ತೆ. ಅದೇನಾಯ್ತು ಅಂತ ಬಿಡಿಸೇಳಮ್ಮ. ಹೆಣ್ಣು ಹುಟ್ಟಿದ್ರು ಮತ್ತೊಂದು ಮಾತ್ರ ಹುಡ್ಬಾರ್ದಲ್ಲ. ಶ್ರುತಿ, ನೀನೀಗ ಒಂದಲ್ಲಿ ಮಾತಾಡೋ ನಮ್ಗೆ ಹೇಗಮ್ಮ ಅರ್ಥ ಆಗುತ್ತೆ. ಅದೇನು ಆಯ್ತು ಅಂತ ಬಿಡಿಸೇಳಮ್ಮ. ಎಲ್ಲ ಸಾಕಿನ ಸೋಳಗಾರ ವಿನಾಶ. ನನ್ನ ತಂದೆಯ ಶೀಲಕ್ಕೆ ಕೈ ಹಾಕಿದೀನೋ ಪಾಪಿ. ಭೂಮಿ ಮೇಲೆ ಬದುಕಿರಬಾರ್ದು. ನಿನ್ನಂತ ಕಾಮುಕಗಳ ಭಾರವನ್ನು ಹೊರಲಾಡೋ ಭೂತಾಯಿ, ನಿನಗೆ ಸಾವೇ ಗತಿ. ಸಮಾಧಾನ ಮಾಡ್ಕೊಪ್ಪ. ಸಿಟ್ಟಿನ ಕೈಗೆ ಮುದ್ದಿಕೊಂಡು ಅನಾಹುತಕ್ಕೆ ಕಾರಣರಾಗಬೇಡ. ಹಾಗಾದ್ರೆ ಏನ್ ಮಾಡಮ್ಮ? ಮಾನವಂತ ಮಾಲಿನಿಯನ್ನ ಆ ಚಂಡಾಳು ಕೈ ಕೊಟ್ಟು ಏನಿಯಂತೆ ಬಡದೊಂದು ಕೂರ್ಲೇನಮ್ಮ. ಬಡತನ ಮನುಷ್ಯನಿಗೆ ಹೇಳಿತನವನ್ನು ಬಳವಳೆಯಾಗಿ ಕೊಟ್ಟಿದೆ ಕಣಪ್ಪ. ಅಣ್ಣ ಬಡಲಾಗ್ಬಿಟ್ಟಿದ್ ಮಾತಿಗೆ ಹೆಣ್ಣಿನ ಮಾನ ಕಳ್ಕೊಂಡು ಬಂದು ಜೀವನ ನಿಜನಮ್ಮ. ನಿಮ್ಮ ಅಕ್ಕನ ಕಣ್ಣಲ್ಲಿ ಕಂಬನಿ ತಂದ ಆ ನೀಚನನ್ನು ಕೊಚ್ಚಿ ಸಮಾಜದಲ್ಲಿ ಸುಮಂಗಲಿ ತಲೆ ಎತ್ತಿ ತಿರುಗಾಡುವಂತೆ ಮಾಡ್ತೀನಿ. ಅದರಿಂದ ನಿನಗೆ ಬಂದ ಲಾಭ ನಮಗೆ ಸಿಕ್ಕ ಆನಂದವಾದ್ರೂ ಯಾವುದು? ಒಬ್ಬ ದುಷ್ಟ ನಾಯಿ ಕುನ್ನಿಯನ್ನು ಕೊಂದು ಸಮಾಜಕ್ಕೆ ಕಿಂಚಿತ್ತಾದ್ರೂ ಸೇವೆ ಸಲ್ಲಿಸುತ್ತೇನಮ್ಮ. ನೀನಾಗ ಬಂದು ಜೈಲು ಸೇರ್ತೀಯ. ಈ ತಪ್ಪಲಿ ಸಂಸಾರನ ಯಾರ ಕಾಲಡಿಯಲ್ಲಿ ಮಾತಾಡು. ಹಾಗಾದ್ರೆ ಏನ್ ಮಾಡಮ್ಮ? ಅಣ್ಣ ಅಮ್ಮ ಇದು ಒಂದು ಬದುಕೆ. ಯಾರು ಬೇಕು ನನ್ನಂತ ಏಸ್ಗೆ ಜೀವನ? ಯಾರು ಬೇಡ ನನಗ್ ಬೇಕಪ್ಪ, ನಮ್ಗ್ ಬೇಕು. ಓಹೋ, ಸಾವುಕಾರ ಬಸಪ್ಪನವರು ತಮ್ಮ ಪಾದಯಾತ್ರೆಯಿಂದ ನಮ್ಮನೆ ಪಾವನವಾಯ್ತು. ತಾವು ಬಂದ ಕಾರಣ ಇವನೇ ಚನ್ನಬಸವ, ಈ ಸಾವುಕಾರ ಬಸವಪ್ಪ ಯಾರ ಮನೆ ಕಾರಣ ಇದ್ದಾನೆ. ನಮ್ಮ ಮನೇಲಿ ನೀವು ಬೇಕಾದ್ರೆ ಕಾರ್ಬಾರ ಯಾವ್ದೋ ಕಾರ್ಬಾರ್ ನಡ್ಸಕ್ ಬಂದಿಲ್ಲ ಮಿಸ್ಟರ್ ಸತೀಶ್. ನೀನ್ ಮನೆ ಖಾಲಿ ಮಾಡಿಸೋದಕ್ಕೆ ಬಂದಿದ್ದೀವಿ.
ಮಾಡಬೇಕಾಯ್ತು. ಅದನ್ನು ಬಿಟ್ಟು ಭಾರತದ ಆದರ್ಶ ನಾರಿಯಾದ ನನ್ನ ತಂಗಿಯ ಚೀಲಕ್ಕೆ ಕೈ ಹಾಕಿದೇನೋ. ಸಾಕಣೆ ನಮ್ಮ ಮನೆಯವರು ಈ ಮನೆನ ಹಣ ಇಟ್ಟಿದ್ದಾರ. ಮುಂಕಾರಮ್ಮ ಏನ್ ಹೇಳ್ತಾ ಇದ್ರಿ ನೀವು? ನಿಮ್ಮ ಹತ್ರ ಮಾಡಿದ ಸಾಲಕ್ಕೆ ಗದ್ದೆನ ಆಧಾರ ಮಾಡಿದ್ರಿ, ಅದನ್ನ ಮಾರಿ ನೀವು ವಜೆ ಮಾಡ್ತಾರಲ್ಲ. ಹೌದು ಕಣಮ್ಮ, ನಿಜ. ಅಷ್ಟಿಗೆ ಗದ್ದೆ ಆಧಾರ ಮಾಡಿದ್ರು, ತಿಂಗಳು ಬಡ್ಡಿಗೆ ಮನೆ ಆಧಾರ ಮಾಡಿದ್ರು ಕಣಮ್ಮ. ನಾ ಸುಳ್ಳು ಹೇಳ್ತೀನಮ್ಮ, ನಾ ಸುಳ್ಳು ಹೇಳಿದ್ರುವೆ ಈ ಪತ್ರ ಸುಳ್ಳು ಹೇಳ್ತೀನಮ್ಮ. ಗಂಡ ಗದ್ದೆ ಎಬ್ಬೆಟ್ಟಾಕಿದ್ರೆ ಇಲ್ಲೇ ನೋಡಮ್ಮ. ಸುಳ್ಳು. ನಮ್ ತಂದೆ ಗದ್ದೆ ಮಾತ್ರ ಆಧಾರ ಮಾಡಿದ್ರು. ಇದು ನೀವು ಅಪ್ಪ ಮಗ ಮಾಡಿರೋ ಮೋಸ, ವಂಚನೆ. ಮೋಸ ಮಾಡಿ ಸಂಪಾದನೆ ಮಾಡಲು ನಿನ್ನಂತ ಮಾನಗಿಂತ ಮಾಡಲ್ಲ ಅನ್ಕೊಂಡೇನೋ. ನಿಜನಪ್ಪ, ನಾವು ಮಾರ್ಗಿದ್ದವರು. ಏಕೆಂದ್ರೆ ಒಂಟಿಯಾಗಿ ಸಿಕ್ಕ ಹಬಲೆ ನನ್ನ ಕೆಳಗಿದ ನೀಚ, ಅಯೋಗ್ಯ, ಪಾಪಿ, ಲೋಫರ್ ನಾನು ತಾನೇ. ಬರೀ ಹೆಣ್ಣಲ್ಲ, ಜಗದ ಕಣ್ಣಿಗೆ ಕೈ ಹಾಕಿ ತಿತ್ತಿ ಹಾಕುವ ಪರಮ ವೀರ ಈ ವಿಲಾಸ. ನಿನ್ನಂತ ಅಹಂಕಾರದಿಂದ ಮೆರೆದ ದುರಹಂಕಾರಿಗಳು ತೋಳನ ಕೈಗೆ ಸಿಕ್ಕ ಕುರಿಯಂತೆ ಉರಿದು ಹೋಗಿದ್ದಾರೆ ಕಣೋ ಈ ಜಗತ್ತಿನಲ್ಲಿ. ಇಲ್ಲಪ್ಪ, ಇಲ್ಲಿ ಮಸಾವ್ರೆ ಅಂತ ಕ್ಯಾಣ ಇರ್ಬೇಡ ನಿನಗೆ. ನನ್ನ ಮಗನ ಮೆತ್ತಾಗೇನ ಏನ್ ನಿನಗೆ ಬುದ್ಧಿ ಇಲ್ವಾ? ಏನ್ ಸ್ವಾಮಿ, ನಿಮ್ಮ ಮಗ ಇಂತ ಏಕೆ ಕೆಲಸ ಮಾಡ್ತಾನೆ ಅಂತ ಗೊತ್ತಾಗಿ ಸಹ ಅವನು ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಲ್ಲ, ನೀವು ಒಬ್ಬ ತಂದೆನ. ಅಲ್ಲ ಮಸಾಲ, ನನ್ನ ಮಗ ಈ ಪ್ರಪಂಚದಲ್ಲಿ ಮಾಡದೇ ತಪ್ಪೇನ್ ಮಾಡ್ಲಿಲ್ವೇನಲ್ಲಮ್ಮ. ಈಗ ಮಗನಿಗಾಗಿ ಸದ್ಯ ಸರಿಯಾಗಿ ಮಗ ಹೊಚ್ಚು ಬಾಯಿ ನಾಯಿ ಎನ್ನಿಂದ ನನ್ನ ತಂದೆ ಬುದ್ಧಿ ಕಲಿಬೇಕಾಗ್ತಿಲ್ಲ. ಮತ್ತು ಮನೆ ಖಾಲಿ ಮಾಡಿ ಆಮೇಲೆ ಮತ್ತೆ ಮಾತು. ದಯವಿಟ್ಟು ನನ್ನ ಮನೆ ಖಾಲಿ ಮಾಡ್ತೀನಿ, ನಿಮ್ಮ ಖಾಲಿ ಬಿಡ್ತೀನಿ. ದಯವಿಟ್ಟು ನಮ್ಮ ಕರುಣೆ ತೋರಿಸಿ ಸಾಕು. ನಿಮ್ಮ ಮನೆ ಖಾಲಿ ಮಾಡ್ಸಕ್ಕೆ ನನಗೂ ಇಷ್ಟ ಇಲ್ಲ. ಆದ್ರೆ ದುಡ್ಡು ಕೊಡಿ ಮನೇಲಿ ಇರಿ. ದುಡ್ಡು ಇಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ ಕಣಮ್ಮ. ಎಲ್ಲ ನನ್ನ ಮಕ್ಕಳು ಕಣಮ್ಮ. ಇದಕ್ಕಿದ್ದಾಗೆ ಬಂದು ದುಡ್ಡು ಕೊಡಿ ಅಂದ್ರೆ ನಾವು ಎಲ್ಲಿಂದ ಕೊಡಬೇಕು? ನಿಮಗೆ ಗೊತ್ತಿದ್ದರು ನಮ್ಮ ಯಜಮಾನರು ಈಗ ತಾನೇ ತೀರೋಗಿದ್ದಾರೆ. ಅದಲ್ಲದೆ ನೀನು ನಡೆದಿರೋ ಪ್ರಸಂಗದಲ್ಲಿ ನನ್ನ ಮಕ್ಕಳು ನಾನೇ ಒಪ್ಕೊತೀನಿ. ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಆ ಮನೆ ಖಾಲಿ ಮಾಡಬೇಡಿ. ಎಲ್ಲಿಂದಾದ್ರೂ ತಗೊಂಡಿ ಕಳ್ತನ ಮಾಡಿ ಭಿಕ್ಷೆ ಎತ್ತಿ ನಮಗೆ ಬೇಕಾಗಿದ್ದೇನು ದುಡ್ಡು. ಸಾಕು, ದಯವಿಟ್ಟು ನಮ್ಮ ಮೇಲೆ ಸ್ವಲ್ಪ ದಯೆ ತೋರಿಸಿ. ನೋಡಮ್ಮ ಸಾದ, ನಂದೇನ್ ನಡೆಯಲ್ಲ ಕಣಮ್ಮ. ಇವಾಗ ಎಲ್ಲ ನನ್ನ ಮಕ್ಕಳು ಆ ಉಂಟು, ನೀವು ಉಂಟು ಕಣಮ್ಮ. ಏನಾದ್ರು ಮಾಡ್ಕೊಳ್ಳಿ. ಸಾಕಂದ್ರೆ ನೋಡೋ ಅವಿನಾಶ, ಇವತ್ತು ಎಷ್ಟೊತ್ತಾದ್ಮೇಲೆ ಮನೆ ಖಾಲಿ ಮಾಡ್ಬಿಟ್ಟು ಬರ್ಬೇಕು. ಇಲ್ಲ ಅಂದ್ರೆ ನಿನ್ ಸಾಯಂಕಾಲ ಊಟನೇ ಹಾಕೋದಿಲ್ಲ ಕಣೋ. ಸಾಕಂದ್ರೆ ಸಾಕು, ಚಿಕ್ಕ ಸಾಕಂದ್ರೆ ನೀವು ನನಗೆ ತಗ್ಗಿಲ್ಲ ಪರವಾಗಿಲ್ಲ. ನಿಮಗೆ ಕೈ ಮುಗಿದು ದಯವಿಟ್ಟು ನಮ್ಮ ಮನೆಯಿಂದ ಆಚೆ ಏನು ಕಾಲಿನ ಮಾತ್ರಕ್ಕೆ ನನ್ನ ಕಾವೇರಿ ಕಾಮಾರಿ ತಟ್ಟಕ್ಕಾಗುವುದಿಲ್ಲ. ಅವಿನಾಶ! ತಾಯಿಯ ಪಕ್ಕದಲ್ಲಿ ನಾಯಿಯಂತೆ ಮಲಗಿ ಪಶುವಿನಂತೆ ವರ್ತನೆ ಮಾಡ್ತೀಯಲ್ಲೋ. ನಿನ್ನಂತ ತಾಯಿ ಗಂಡದಿರಿಕೆ ಗಂಡು ಅನ್ನೋದಕ್ಕಿಂತ ತಾಯಿ ಗಂಡ ಅನ್ನೋದೇ ಸೇರ್ಕೊಳ್ಳೋ. ದುರುಂಬಳಾದ ನನ್ನ ತಾಯಿಯನ್ನ ಕಾಲಿನಿಂದ ಒದೆಯೇನೋ. ನಿನ್ನ ದರ್ಪ ದೌಲತ್ತನ್ನ ಮುಂದೆ ತೋರ್ಬೇಡ. ದರ್ಪ, ದೌರ್ಜನ್ಯ, ಅಧಿಕಾರ, ಅಂತಸ್ತು, ಇದು ಶ್ರೀಮಂತರ ತಾಪಾಯ ಗೊತ್ತೇನೋ ನಿನಗೆ?
ನಿನ್ನಂತ ಕಾಮುಕಗಳ ಭಾರವನ್ನು ಹೊರಲಾಡೋ ಈ ಭೂತಾಯಿ ಈಗ ಸಾಕಾಗತ್ತೆ. ಎಲ್ಲ ತಪ್ಪಿನ ಮಗನೇ, ಇದುವರೆಗೂ ಈ ಸಿಂಹನ ಯಾರು ಕಣ್ಕಿರ್ಲಿಲ್ಲ. ಏನ್ ಕಣ್ಕಿದ್ಯ? ಏನ್ ಪರಿಣಾಮ ಏನಾಗುತ್ತೆ ನೋಡ, ಈಗ ತೋರಿಸ್ತೀರಿ. ಕತ್ತಿನ ಮೇಲೆ ಏಟ್ ಬಿದ್ದಮ್ಮ, ಮೂರ್ಛೆ ಹೋದ್ನಮ್ಮ. ಕಣ್ಣಿಗೆ ಕತ್ಲಾದಂತಾಯ್ತು ಅಮ್ಮ. ಕತ್ತು ತುಂಬಾ ನೋಯ್ತಾ ಇದೆಯಮ್ಮ, ತುಂಬಾ ನೋಯ್ತಾ ಇದೆ. ನೀನಾದ್ರೂ ದೀಪನಾದ್ರೂ ಹೋಗಮ್ಮ. ಅಮ್ಮ ಅಮ್ಮ ನನಗೇನು ಕಾಟಲ್ಲಮ್ಮ. ಅಮ್ಮ ಎಲ್ಲಿದೆಯಮ್ಮ? ಅಮ್ಮ ಅಮ್ಮ ಎಲ್ಲಿದೆಯಮ್ಮ? ಯಾಕಪ್ಪ ಏನಾಯ್ತು? ಏನಾಯ್ತು? ಮಾತಾಡು, ಮಾತಾಡಪ್ಪ. ಅಯ್ಯೋ ದೇವ್ರೆ, ನನ್ ಕಣ್ಣನ್ನು ಯಾಕಪ್ಪ ತಿಕ್ಕೊಂಡೆ? ಇದಕ್ಕಿಂತ ನನಗೆ ಸಾವೇ ಬರಬಾರ್ದಾಗಿದ್ದೇನಪ್ಪ. ಅಂತಿಮ ಯಾತ್ರೆ ಹತ್ರಕ್ಕೆ ಬಂದೋಯ್ತು. ಆದ್ರೆ ನಮಗ್ ಬಂದಿರೋದು ಬರೀ ಕಷ್ಟ ಅಲ್ಲಮ್ಮ, ಭಯಂಕರವಾದ ನರಕ. ನಮಗೆ ಯಾರಮ್ಮ ಯಾರಿದ್ದಾರೆ ದಿಕ್ಕು? ಮಲಿಗಳಿಗೆ ಸಾವೇ ಗತಿ ಅಪ್ಪ, ಸಾವೇ ಗತಿ. ಈ ನೀಚ ಸಮಾಜದಲ್ಲಿ ದುರ್ಬಲರಿಗೆ ಉಳಿದಿರುವುದು ಅದೊಂದೇ ದಾರಿ ಅಪ್ಪ. ನಾನಿನ್ನು ಜೀವನದಲ್ಲಿ ನಿಮ್ಗೆ ಯಾರನ್ನ ತಪ್ಪಲಿ ಆಗಲಿಕ್ಕೆ ಬಿಡಲಿಲ್ಲ. ಕಣ್ಣ, ಈ ಕಣ್ಣು ಕಾಣದ ನದ ದುಷ್ಟ ಅಣ್ಣನಿಗೆ
ನಮಗೂ ಈ ಮನೆಗೂ ಇದ್ದಿದ್ದ ಋಣಾನು ಸಂಬಂಧ ಇವತ್ತಿಗೆ ಮುಗಿದೋಯ್ತು. ಯಾವ್ದಾದ್ರೂ ಮರದ ಕೆಳಗಡೆ ಇಲ್ಲ ದೇವಸ್ಥಾನದ ಚಾವಡಿಯಲ್ಲೋ ಮಲ್ಕೊಳ್ತು. ಮನೆ ಹೋಗೋಣ. ನೀಲಿ ನಡೆದು
ಭಾರತದ ಆದಿನಾಡಿ ಕುಂಕುಮ ಇದ್ದ ನನ್ನ ಸುಂದರ ಮುಖ ಸೊಬಗಿನ ಸಿರಿಯ ಗಿರಿ ಏನಣ್ಣ ಸುಂದರವಾಗಿ ಅವ್ನು ನೋವು ಮುಡಿಸ್ತಾ ರೆಕಾರ್ಡಿಂಗ್ ಕೊಟ್ಟು ಕಟ್ ಮಾಡ್ಬೇಕಿತ್ತು ಅವ್ಳು ತಿರ್ಗಾ ಓದ್ತಾ ಇದ್ದ ಅದು ರೆಕಾರ್ಡಿಂಗ್ ಆಯ್ತು ನೀವು ಕವಿಯಾಗಿದ್ರೇನೋ ಏನೋ ನಿಮ್ಮ ಮಾತಿನಿಂದ ನಾನಂತೂ ನಿಮ್ಮ ಮನ್ಸಿಗೆ ಸೋತೋದೆ. ಇವತ್ತು ಯಾಕೋ ಕಾಣೆ ನಮ್ಮ ಅಕ್ಕನ ಹಬ್ಬ ತುಂಬ ಬರ್ತಾ ಇದೆ. ನಾನು ಒಂದ್ಸಲ ಊರಿಗೆ ಹೋಗಿ ನಮ್ಮ ಅಕ್ಕ ಏನೇನು ಯಾವಾಗಲೂ ನಿಮ್ಮ ನಾನೇನೋ ಒಂದು ಒಳ್ಳೆ ಸಮಾಚಾರ ಹೇಳೋಣ ಅಂತಿದ್ದೆ. ಯಾಕೋ ಗೊತ್ತಿಲ್ಲ ಸಂಗೀತ. ಅವತ್ತು ನಮ್ಮ ಅಕ್ಕ ಮನೆಗೆ ಬಂದು ಹೋದಾಗಿಂದ ಯಾವುದಕ್ಕೂ ಫೋನ್ ಕೂಡ ಮಾಡಿಲ್ಲ, ಯಾವುದಕ್ಕೂ ಬಂದು ವಿಷಯ ತಿಳಿಸಿಲ್ಲ. ಅವತ್ತು ಹೋದವರು ಇವತ್ತಿನವರೆಗೂ ಏನಾಗಿದೆ ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಒಂದ್ಸಲ ಹೋಗಿ ನಮ್ಮ ಅಕ್ಕ ಭಾವನೆ ಕಳ್ಕೊಂಡು ಯಾಕೆ ಸಂಗೀತ ನಾನು ನಮ್ಮ ಅಕ್ಕ ವಿಚಾರ ಇದ್ದಿದ್ರೆ ನೀನು ಫೋನ್ ಮಾಡ್ತೀಯಾ? ನನಗೆ ಒಂದು ಒಳ್ಳೆ ವಿಷಯ ಹೇಳೋಣ ಅಂತಿದ್ದೆ, ಆದ್ರೆ ನೀವು ನಿಮ್ಮ ಅಕ್ಕನ ವಿಷಯ ಹೇಳ್ತಿಲ್ಲ, ಅದಕ್ಕೆ ನನಗೆ ಬೇಜಾರಾಯ್ತು. ಒಳ್ಳೆ ವಿಷಯನ ಅಲ್ವೇ? ಬೆಚ್ಚಿಗೆ ಹಣ ಇಚ್ಛೆ ಅಂತ ಎಂಟಿ ಇರ್ಬೇಕಾದ್ರೆ ಅದಕ್ಕಿಂತ ಒಳ್ಳೆ ಸಮಾಚಾರ ಇನ್ಯಾವುದೇ ಬೇಕು? ಮತ್ತೆ ಮತ್ತೆ ನೀವು ಮತ್ತೆ ನಾನು ಏನೇ ಅದು ನಿಜವಾಗ್ಲೂ ಇಂಥ ಒಂದು ಸಂದರ್ಭದಲ್ಲಿ ನಿನ್ಗೇನ್ ಬೇಕೆ? ನಿಜವಾಗ್ಲೂ ನಿಜವಾಗ್ಲೂ ಸಂಗೀತ, ನನ್ನ ಚಿನ್ನದಂತ ಮುತ್ತಿನಂತ ಮಗು ಕೊಡೋದಕ್ಕೆ ನಿನ್ಗೇನ್ ಬೇಕೆ? ಚಿನ್ನ ಬೇಕು, ಮುತ್ತು ಬೇಕು, ವಜ್ರ ಬೇಕು, ಆ ಆಕಾಶದಲ್ಲಿರೋ ನಕ್ಷತ್ರ ಬೇಕು, ಏನ್ ಬೇಕು ಕೇಳಿ? ನನಗೇನು ಬೇಡ, ನೀವು ಯಾವಾಗಲೂ ನನ್ನ ಜೊತೆಲೇ ಇರ್ಬೇಕು. ಅಯ್ಯೋ ಹುಚ್ಚಿ, ಅಷ್ಟೇನಾ? ನಾನೇನೋ ಬೇರೆ ಏನೋ ಅನ್ಕೊಂಡೆ. ನನಗೆ ನೀನು ನಿನ್ ಸುಖನೇ ಮುಖ್ಯ. ಅಕ್ಕ ಭಾವನ ಇವತ್ತಲ್ಲ ಮತ್ತೊಂದಿನ ನೋಡಿದ್ರು ಆಯ್ತು.